Hi guys, welcome to my channel. Do not forget to like, share, subscribe. Let's get start. Hope you guys enjoy. Today ನನ್ನ ಟಾಪಿಕ್ ಬಂದು 7 ಕಾನ್ಫಿಡೆನ್ಸ್ ಬೂಸ್ಟಿಂಗ್ ಎಕ್ಸಸೈಸ್ ಫಾರ್ ಮಾರ್ನಿಂಗ್ ರುಟೀನ್ ಅಂತ. ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಹೆಂಗಿರಬೇಕು ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಏನು ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಹ್ಯಾಬಿಟ್ ಬಂದು ರಿಪೀಟ್ ಅಫರ್ಮೇಷನ್ ಫಾರ್ ಕಾನ್ಫಿಡೆನ್ಸ್. ಅಫರ್ಮೇಷನ್ ಅಂದರೆ ನಾವು ಏನು ಅನ್ಕೊತೀವೋ ಅದು ಆಗೋದು. ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಇದ್ದೀನಿ, ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ, ಆ ಥರ ಹೆಂಗೆ ನಾವು ಅಂದ್ಕೊತೀವೋ ಆ ಥರ ನಾವು ಆಗ್ತೀವಿ. ಆ ಥರದ್ರಲ್ಲಿ ತುಂಬ ಆ್ಯಪ್ಸ್ಗಳಿದ್ದಾವೆ, ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಜರ್ನಲಿಂಗ್ ಅಂದರೆ ನಾವು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದರಲ್ಲಿ ಬರೆಯೋದು. ನಾವು ಬರೆದಿರ್ತೀವಲ್ಲ ಅದನ್ನು ರಿಪೀಟ್ ಮಾಡಿ, ಅದನ್ನು ಜೋರಾಗಾದರೂ ಹೇಳಿ ಇಲ್ಲ ಮನಸ್ಸೊಳಗಾದರೂ ಹೇಳ್ಕೊಂಡು ರಿಪಿಟೇಷನ್ ಮಾಡಬೇಕು. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಹ್ಯಾಬಿಟ್ ಬಂದು ಲಿಸನ್ ಟು ಪಾಡ್ಕ್ಯಾಸ್ಟ್. ಅಂದರೆ ನಮಗೆ ಯಾವುದು ಕಂಫರ್ಟಬಲ್ ಸಿಗುತ್ತೋ ಆ್ಯಂಡ್ ಮೋಟಿವೇಶನ್ ಇರುತ್ತೋ ಆ್ಯಂಡ್ ಫೀಲ್ ರಿಲೀಫ್ ಆಗುತ್ತೋ ಆ ಥರ ಪಾಡ್ಕ್ಯಾಸ್ಟ್ನ ಕೇಳೋದು. ಅಂದರೆ ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ಆ ಥರ ಕಾನ್ಸೆಪ್ಟ್ಸ್ಗಳ್ನ ಕೇಳೋದ್ರಿಂದ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ದಿನಾನ ಫುಲ್ ಮೋಟಿವೇಶನ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದು. ಥರ್ಡ್ ಹ್ಯಾಬಿಟ್ ಬಂದು ವಿಜುವಲೈಸೇಷನ್ ಯುವರ್ ಪರ್ಫೆಕ್ಟ್ ಡೇ. ಅಂದರೆ ಬೆಡ್ಡಲ್ಲಿ ನಾವು ಎದ್ದಿದ ತಕ್ಷಣ 10 ನಿಮಿಷ ಟೈಮ್ ತೊಗೊಂಡು ನಮ್ಮ ದಿನ ಹೆಂಗಿರಬೇಕು, ಯಾವ ಥರ ಇರಬೇಕು ಅಂತ ನಾವು ವಿಜುವಲೈಸೇಷನ್ ಮಾಡೋದು. ಅಂದರೆ ಕಾನ್ಫಿಡೆನ್ಸಿಂದ ನಮ್ಮ ದಿನನ ಯಾವ ಥರ ನಡೆಸ್ಬೇಕಂತ ಯೋಚನೆ ಮಾಡೋದು. ಫೋರ್ತ್ ಹ್ಯಾಬಿಟ್ ಏನಂದರೆ ಡ್ಯಾನ್ಸ್ ಟು ಯುವರ್ ಹೈ ವೈಬ್ ಪ್ಲೇಲಿಸ್ಟ್. ಅಂದರೆ ನಮಗೆ ಎನರ್ಜಿ ಕೊಡೋ ಅಂಥ ಮ್ಯೂಸಿಕ್ಸ್ ಇರುತ್ತಲ್ಲ ಹೈ ಪಿಚ್ಚಿಂದು, ಅದನ್ನು ಕೇಳಿಸ್ಕೊಂಡು ಎನರ್ಜಿಯಿಂದ ಪಾಸಿಟಿವಿಟಿಯಿಂದ ನಮ್ಮ ಡೇನ ಸ್ಟಾರ್ಟ್ ಮಾಡಬೇಕು. ಇದು ಈ ಫೋರ್ತ್ ಹ್ಯಾಬಿಟ್. ಆ್ಯಂಡ್ ಫಿಫ್ತ್ ಹ್ಯಾಬಿಟ್ ಜರ್ನಿ ಆ್ಯಸ್ ಯುವರ್ ಫ್ಯೂಚರ್ ಸೆಲ್ಫ್. ಒಂದು ಶೀಟಲ್ಲಿ ನಾನು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀನಿ ಆ್ಯಂಡ್ ನನ್ನ ಫ್ಯೂಚರಲ್ಲಿ ಏನು ಆಗ್ತೀನಿ ಅದನ್ನೆಲ್ಲ ಬರೆದು ಅದೇ ಕಾನ್ಫಿಡೆನ್ಸಿಂದ ನನ್ನ ಡೇನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅಂದರೆ ನಾನು ನೆಕ್ಸ್ಟ್ ಏನೇ ಮಾಡ್ತಿದ್ರೂ ನನ್ನ ಫ್ಯೂಚರ್ಗೋಸ್ಕರ ಆ್ಯಂಡ್ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ಸಿಕ್ಸ್ತ್ ಹ್ಯಾಬಿಟ್ ಬಂದು EFT ಅಂದರೆ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಅರ್ಥ. ಅಂದರೆ ಮೆಡಿಟೇಷನ್ಗೆ ಅಂತ ಕೂತು ನಮ್ಮ ಬಾಡಿಯೊಳಗೆ ಪರ್ಟಿಕ್ಯುಲರ್ ಪಾರ್ಟ್ಸ್ಗಳಿರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ನಮ್ಮಲ್ಲಿರೋ ನೆಗೆಟಿವಿಟಿನ ಆಚೆಗಡೆ ಹಾಕಿ ಪಾಸಿಟಿವಿಟಿನ ನಮ್ಮೊಳಗೆ ತಗೋಬೇಕು. ಇದನ್ನೇ EFT ಅಂತ ಕರೀತಾರೆ. ಸೆವೆಂತ್ ಹ್ಯಾಬಿಟ್, ಲಾಸ್ಟ್ ಹ್ಯಾಬಿಟ್, ರೈಟ್ ಔಟ್ ಆ್ಯನ್ ಎಂಪವರ್ಮೆಂಟ್ ಲಿಸ್ಟ್. ಅಂದರೆ ಒಂದು ಶೀಟಲ್ಲಿ ನಮ್ಮಲ್ಲಿ ಏನು ಪಾಸಿಟಿವಿಟಿ ಥಿಂಗ್ಸ್ ಇರುತ್ತೆ ಅದನ್ನು ಬರೀಬೇಕು. ಅಂದರೆ 15-20 ನಮ್ಮನ್ನು ನಾವು ಯಾವ ಥರ ಇಷ್ಟಪಡ್ತೀವಿ, ನಮ್ಮಲ್ಲಿ ನಾವು ಏನು ಇಷ್ಟಪಡ್ತೀವಿ ಅದನ್ನು ಒಂದು ಶೀಟಲ್ಲಿ ಬರೀಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳು ನಮಗೆ ಡೈಲಿ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಮ್ಮರಿ ಇಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬೇಕಂತ ಕಮೆಂಟ್ ಮಾಡಿ.